ಸಿಎಂ ಡಿಕೆಶಿಗೆ ಶುರುವಾಗ್ತಾ ಇದೆ ಬಂಡಾಯ ಬೇಗುದಿ. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಇತ್ತ ಮುನಿಯಪ್ಪರಿಂದ ಆಹಾರ ಖಾತೆ ಬಗ್ಗೆ ಇದೀಗ ದೊಡ್ಡ ಖ್ಯಾತಿಯನ್ನ ತೆಗಿತಾ ಇದ್ದಾರೆ. ರೆಡ್ಡಿ ರಾಜೀನಾಮೆಗೆ ರಾಹುಲ್ ಡೋಂಟ್ ಕೇರ್ ಅಂತಿದ್ದಾರಂತೆ. ವಿಷಯ ತಿಳಿತಲೇ ರಾಹುಲ್ ಫುಲ್ ಗರಂ ಆಗಿರುವಂಥದ್ದು. ಸೊ ಹೇಗೆ ವಿಚಾರವನ್ನ ಮುಟ್ಟಿಸಬೇಕು ಅನ್ನುವಂತಹ ಗೊಂದಲದಲ್ಲಿ ಸಿದ್ದರಾಮಯ್ಯ ಇದ್ರು. ರೆಡ್ಡಿ ರಾಜೀನಾಮೆಗೆ ಇದೀಗ ರಾಹುಲ್ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರಂತೆ. ವಿಷಯ ತಿಳಿತಲೇ ರಾಹುಲ್ ಫುಲ್ ಗರಂ ಆಗಿದ್ದಾರೆ. ಏನು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಮಾಹಿತಿ. ಒಂದಷ್ಟು ವರ್ಷಗಳ ಕಾಲ ಪಕ್ಷ ನಿಷ್ಠೆಯಿಂದ ದುಡಿದಿದ್ದಾರೆ, ಶ್ರಮಿಸಿದ್ದಾರೆ. ಸೊ ಈ ತರ ಸಂದರ್ಭದಲ್ಲಿ ಅಂದ್ರೆ ಸರ್ಕಾರ ರಚನೆ ಆಗಿ 3 ದಿನಕ್ಕೆ ರಿಸೈನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಪಕ್ಷಕ್ಕೆ ಖಂಡಿತವಾಗಿಯೂ ಡ್ಯಾಮೇಜ್ ಆಗುವಂತಹ ವಿಚಾರವೇ. ಜೊತೆಗೆ ಹಿರಿಯರು ಕೂಡ ಸೊ ಎಲ್ಲೋ ಒಂದ್ ಕಡೆ ಕೇಳಬಹುದಿತ್ತು, ಬೇಡಿಕೆ ಮುಂದಿಡಬಹುದಿತ್ತು, ತಾಳ್ಮೆಯಿಂದ ಕಾಯಬಹುದಿತ್ತು. ಸಡನ್ಲಿ ಈ ರೀತಿಯಾದಂತಹ ಡಿಸಿಷನ್ಸ್ ಅನ್ನ ತೆಗೆದುಕೊಂಡಿರೋದ್ರಿಂದಾಗಿ ರಾಹುಲ್ ಗರಂ ಆಗಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಅಂಗೀಕರಿಸಿ ಯಾವುದೇ ಕಾರಣಕ್ಕೂ ಕೂಡ ಓಲೈಕೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರಂತೆ. ರೆಡ್ಡಿ ರಾಜೀನಾಮೆಗೆ ರಾಹುಲ್ ಡೋಂಟ್ ಕೇರ್ ಅಂತ ಇರೋದು. ಅಂಗೀಕರಿಸಿ ಯಾವುದೇ ರೀತಿಯಾದಂತಹ ಓಲೈಕೆ ಮಾಡೋದಕ್ಕೆ ಮುಂದಾಗಬೇಡಿ ಅಂತ ಹೇಳ್ಬಿಟ್ಟು ವಿಷಯ ತಿಳಿತಲೇ ರಾಹುಲ್ ಫುಲ್ ಗರಂ ಆಗಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಅಂಗೀಕರಿಸಿ ಅಂತ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಅದೊಂದು ಕಡೆ ಸಿದ್ದರಾಮಯ್ಯ ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಓಲೈಕೆ ಬೇಡ ಅಂತ ಹೇಳ್ಬಿಟ್ಟು ಇದೀಗ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಕೊಟ್ಟಿದ್ದು ತಗೋಬೇಕು, ಅವರಿಗೇನು ಅನ್ಯಾಯ ಮಾಡಿಲ್ಲ ನಾವು ಅಂತ ಹೇಳ್ತಾ ಇದ್ದಾರಂತೆ. ಬಟ್ ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಮಾತು ಕೊಟ್ಟಿದ್ರು, ನಾನು ಅಧಿಕಾರದಲ್ಲಿದ್ದಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈಗ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಅವರು ಮತ್ತೊಂದು ಕಡೆ ಆರೋಪವನ್ನು ಮಾಡಿದ್ರೆ, ಈ ಕಡೆ ನೋಡಿದ್ರೆ ರಾಹುಲ್ ಗಾಂಧಿ ಅಂಗೀಕರಿಸಿ ಯಾವುದೇ ಕಾರಣಕ್ಕೂ ಓಲೈಕೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಗರಂ ಆಗ್ತಾ ಇದ್ದಾರೆ. ಸೊ ಫೈನಲಿ ಅಲ್ಲಿಗೆ 1 ವಿಕೆಟ್ ಉಳಿತಾ ಇದೆ. ಡಿಕೆಶಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇತ್ತು ಇದೊಂದು. ಸೊ ದೊಡ್ಡ ಖಾತೆಯನ್ನೇ ಅವ್ರಿಗೆ ನೀಡಲಾಗಿತ್ತು. ಜಲಸಂಪನ್ಮೂಲ ಖಾತೆಗಿಂತ ದೊಡ್ಡ ಖಾತೆ ಬೇಕಿತ್ತಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರಂತೆ ರಾಹುಲ್. ಏನ್ ಕೊಡ್ತೀವೋ ಅದನ್ನ ತಗೋಬೇಕು. ರೆಡ್ಡಿ ರಾಜೀನಾಮೆಗೆ ರಾಹುಲ್ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ. ಇರೋದಾದ್ರೆ ಇರ್ಲಿ, ಹೋಗೋದಾದ್ರೆ ಹೋಗ್ಲಿ ಅನ್ನೋ ತರ ಇದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಫುಲ್ ಆಕ್ರೋಶ ಭರಿತರಾಗಿದ್ದಾರೆ ಕೂಡ. ಸೊ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನು ಅಂಗೀಕರಿಸಿ ಯಾವುದೇ ರೀತಿಯಾದಂತಹ ಓಲೈಕೆ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದಾರೆ. ಕೊಟ್ಟಿದ್ದನ್ನು ತಗೋಬೇಕು, ಅನ್ಯಾಯ ಏನು ಮಾಡಿಲ್ಲ ನಾವು, ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಯಾವ ಖಾತೆಯನ್ನ ಕೊಡ್ತೀವಿ ಅದನ್ನು ತಗೋಬೇಕು, ಅಲ್ಲಿ ಕೆಲಸ ಮಾಡಬೇಕು. ಕೊಟ್ಟಿರೋ ಖಾತೆ ಏನು ಚಿಕ್ಕದಲ್ಲ, ದೊಡ್ಡ ಖಾತೆಯನ್ನೇ ಕೊಟ್ಟಿದ್ದೀವಿ. ಜನಸಂಪನ್ಮೂಲ ಖಾತೆಗಿಂತ ದೊಡ್ಡ ಖಾತೆ ಏನು ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರಂತೆ. ಏನು ಕೂಡ ಓಲೈಕೆ ಮಾಡೋದು ಬೇಡ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇನ್ನು ಸಾಕಷ್ಟು ವರ್ಷಗಳಿಂದ ಕೂಡ ಪಕ್ಷಕ್ಕಾಗಿ ದುಡ್ದಿರ್ತಾರೆ, ಕೆಲಸವನ್ನು ಮಾಡಿರ್ತಾರೆ. ಎಲ್ಲೋ ಒಂದು ಕಡೆ ಆಸೆ ಇರುತ್ತೆ, ಇಂಥದ್ದೇ ಖಾತೆಯನ್ನು ಪಡೆದುಕೊಳ್ಬೇಕು. ಅವ್ರಿಗೆ ಇಚ್ಛೆಯ ಖಾತೆಗಳು ಅಂತ ಇರುತ್ತಲ್ವಾ. ಸೊ ಅದು ಸಿಗದೇ ಇದ್ದಾಗ ಮುನಿಸ್ಕೊಳ್ಳೋದು ಸಹಜ, ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗೋದು ಕೂಡ ಸಹಜ. ಬಟ್ ಎಲ್ಲೋ ಒಂದು ಕಡೆ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಬಹುದಾಗಿತ್ತೇನೋ. ಬಿಕಾಸ್ ಈ ಹಿಂದೆ ಮಾತನ್ನು ಕೊಟ್ಟಿರ್ತಾರೆ ಡಿ.ಕೆ.ಶಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಹೇಳ್ಬಿಟ್ಟು ಈಗ 2013ರಿಂದ ಕೂಡ ಅವರು ಆ ಖಾತೆ ಕೇಳ್ತಾ ಇದ್ದಾರೆ, ಇನ್ನೂ ಕೂಡ ಕೊಟ್ಟಿಲ್ಲ ಹಿರಿಯರು ಅಂತ ಹೇಳಿದಾಗ ಹರ್ಟ್ ಆಗತ್ತೆ. ಸೊ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗೆ ಆಗ್ತಾರೆ. ಬೇಕಿತ್ತು ಅಂತ ಹೇಳಿದ್ರೆ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬಹುದಾಗಿತ್ತೇನೋ. ಬಟ್ ಬೇಡ ಅಂತ ಆರಾಮ್ಸೆ ಓಲೈಕೆ ಗಿಲೈಕೆ ಏನು ಮಾಡೋಕ್ಕೆ ಹೋಗಬೇಡಿ, ಮನವೊಲಿಸುವಂಥ ಕೆಲಸ ಏನು ಮಾಡೋಕ್ಕೆ ಹೋಗಬೇಡಿ, ಲೀವ್ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ. 3 ದಿನಕ್ಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿರುವಂತಹ ರಾಮಲಿಂಗಾರೆಡ್ಡಿ ತಮ್ಮ ಇಚ್ಛೆಯ ಖಾತೆ ಸಿಕ್ಕಿಲ್ಲ ಅನ್ನುವಂತಹ ಒಂದು ರೀಸನ್ನಿಂದಾಗಿ ರಿಸೈನನ್ನು ಮಾಡಿದ್ದಾರೆ. ಬಿಜೆಪಿಗೆ ಹೋಗ್ತಾರಾ ವಿಷಯ ತಿಳಿತಲೇ ರಾಹುಲ್ ಫುಲ್ ಗರಂ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡ್ಬೋದಿತ್ತಾ, ಮನವೊಲಿಸುವಂಥ ಕೆಲಸವನ್ನು ಮಾಡ್ಬೋದಿತ್ತಾ ಅನ್ನುವಂಥ ಒಂದು ವಿಚಾರ ಇತ್ತು. ಬಟ್ ಯಾವುದನ್ನು ಕೂಡ ಮಾಡೋದಕ್ಕೆ ಮುಂದಾಗಿಲ್ಲ. ಫೈನಲಿ ಬೇಡ ಅಂತ ಬಿಟ್ಟಾಗ್ತಾ ಇದ್ದಾರೆ.